ನಾಡಿನಾದ್ಯಂತ ಇವತ್ತು ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಅದೇ ತರನಾಗಿ ವಿಜಯಪುರದಲ್ಲಿ ಸಹ ವೈಕುಂಠ ಏಕಾದಶಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ದರ್ಶನಕ್ಕೆ ಬರುತ್ತಿದ್ದಾರೆ. ಅದೇ ತರನಾಗಿ ಈಗ ಸದ್ಯ ನಾನು ವಿಜಯಪುರ ನಗರದ ಮೋಹನ್ ನಗರದಲ್ಲಿರ್ತಕ್ಕಂಥ ಬಾಲಾಜಿ ಮಂದಿರದಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಭಕ್ತರು ಬೆಳಗ್ಗೆಯಿಂದಲೇ ಬಾಲಾಜಿ ದರ್ಶನವನ್ನು ಅಂದರೆ ವಿಷ್ಣುವಿನ ಅವತಾರ ಬಾಲಾಜಿ, ಹಾಗಾಗಿ ಬಾಲಾಜಿ ಮಂದಿರ ಇರುವ ಹಿನ್ನೆಲೆ ಇವತ್ತು ಭಕ್ತರು ಬೆಳಗ್ಗೆಯಿಂದಲೇ ಸಹ ಇಲ್ಲಿ ದರ್ಶನಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ವಿಶೇಷವಾದ ಪೂಜಾದಿಗಳನ್ನು ಬೆಳಗ್ಗೆಯಿಂದಲೇ ಅಲಂಕಾರ ಪೂಜೆಗಳನ್ನು ಮಾಡಿರುವಂಥದ್ದು. ಹೀಗಾಗಿ ವಿಜಯಪುರ ನಗರದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ದೇಗುಲ ಅಂದರೆ ಇವತ್ತು ವೈಕುಂಠ ಏಕಾದಶಿ ಇರುವಲ್ಲಿ ಸಾಕಷ್ಟು ರೀತಿಯಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ನೀವು ದೃಶ್ಯದಲ್ಲಿ ಗಮನಿಸೋದು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಭಕ್ತಾದಿಗಳು ಈಗಾಗಲೇ ದರ್ಶನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ನನ್ನ ಜೊತೆಗೆ ಈಗ ಮಾತನಾಡಲಿಕ್ಕೆ ವೈಕುಂಠ ಏಕಾದಶಿ ಜೊತೆಗೆ ಬಾಲಾಜಿ ಮಂದಿರದ ವಿಶೇಷತೆ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ಸಂಜೀವ್ ಆಚಾರ್ಯ ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಈಗ ವಿಶೇಷತೆ ಏನು ಅಂತ ವೈಕುಂಠ ಏಕಾದಶಿ? ವೈಕುಂಠ ಏಕಾದಶಿ ದೇವರನ್ನು ದರ್ಶನ ಮಾಡಿ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದೇವರಿಗೆ ಪ್ರಿಯವಾದದ್ದು ದೇವರ ಆರಾಧನಾ. ಅದನ್ನು ಇಲ್ಲಿ ಭಕ್ತಿಯಿಂದ ಬೆಳಿಗ್ಗೆ ಪೂಜೆಯನ್ನು ಮಾಡಿ ಅಭಿಷೇಕಾದಿಗಳನ್ನು ಮಾಡಿ ದೇವರಿಗೆ ಅಲಂಕಾರವನ್ನು ಇವತ್ತಿನ ದಿವಸ ಸಮರ್ಪಣೆ ಮಾಡಿದ್ದೇವೆ. ಉತ್ತರಾದಿ ಮಠಾಧೀಶರಾದಂತಹ ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಹೋದ ವರ್ಷ ಇಲ್ಲಿ ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ಕಾಮಿತಾರ್ಥಪ್ರದ ಶ್ರೀ ವೆಂಕಟೇಶ ದೇವರು ಅಂತ ಹೇಳಿದ್ದಾರೆ. ಇಲ್ಲಿ ಬಂದಂತಹ ನೂರಾರು ಜನ ಭಕ್ತರಿಗೆ ಅವರು ಅಭೀಷ್ಟಗಳನ್ನು ಪೂರ್ಣ ಮಾಡಿದಂತಹ ದೇವರು ಇವತ್ತಿನ ದಿನವೂ ಕೂಡ 1000 ಜನ ಬಂದು ದರ್ಶನವನ್ನು ಪಡೆದಿದ್ದಾರೆ. ಒಳ್ಳೆಯ ಜಾಗೃತ ಅಂತನ್ನುವುದಾಗಿ ಜನರ ಮನಸ್ಸಿನಲ್ಲಿ ಭಾವನೆ ಇದೆ. ಆ ಒಂದು ಕ್ರಮದಲ್ಲಿ, ಶಾಸ್ತ್ರೀಯ ಕ್ರಮದಲ್ಲಿ ಇಲ್ಲಿ ಆರಾಧನಾಗಳು ನಡೀತಾ ಇದೆ. ಅಂದರೆ ನಮ್ಮ ವಿಜಯಪುರದಲ್ಲಿ ವಿಶೇಷವಾದ ದೇಗುಲ, ಈ ಕಡೆ ಈ ಥರ ಎತ್ತರವಾದ ಮೂರ್ತಿ ಇರುವಂಥ ಸಿಗಲ್ಲ. ಪ್ರಾಯ ಬೆಂಗಳೂರುವರೆಗೂ ಕೂಡ ಈ ತರಹದ ವಿಗ್ರಹ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಈ ಕಡೆಗೆ ನಾವು ಮಹಾರಾಷ್ಟ್ರಕ್ಕೆ ಹೋದರೆ ಪುಣೆವರೆಗೂ ಇಲ್ಲ, ಆಂಧ್ರಕ್ಕೆ ಹೋದರೆ ಹೈದರಾಬಾದ್ವರೆಗೂ ಕೂಡ ಇಲ್ಲ. ಇದೊಂದು ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದಂತಹ ದೇವಾಲಯ ಅಂತ ಅವಶ್ಯವಾಗಿ ಹೇಳಬಹುದು. ಗುರುಜಿ, ಈಗ ಇಲ್ಲಿಗೆ ಯಾವ ಕಡೆಯಿಂದ ಭಕ್ತರು ಬರ್ತಾರೆ ಹೆಚ್ಚಾಗಿ? ವಿಜಯಪುರದ ಭಕ್ತರಂತೂ 1000 ಜನ ಬಂದೇ ಬರ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಊರಿನವರು, ಮಹಾರಾಷ್ಟ್ರದವರು ಇಲ್ಲಿ ದರ್ಶನಕ್ಕೆ ಬಂದು ಫಲಗಳನ್ನು ಪಡೆದುಕೊಂಡು ಹೋದದ್ದನ್ನು ನಾವು ಅವರ ಬಾಯಿಂದಲೇ ಕೇಳಿದ್ದೇವೆ. ಎಷ್ಟೋ ಜನರಿಗೆ ನಾನು ಇಲ್ಲಿ ಒಂದು ರೂಪದಿಂದ ಬಂದು ನೆಲೆಸಿದ್ದೇನೆ ಅಂತೂ ಸ್ವಪ್ನದಲ್ಲಿ ಪರಮಾತ್ಮ ಬಂದು ಹೇಳಿದ್ದಾನೆ. ಆ ಪ್ರಕಾರವಾಗಿ ಇಲ್ಲಿ ಅವರು ಬಂದು ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಥರನಾಗಿ ನಮ್ಮ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಭಕ್ತರಿದ್ದಾರೆ, ಅವರು ಸಹ ಮಾತಾಡ್ತಾರೆ. ನೀವು ಎಷ್ಟು ಗಂಟೆಗೆ ಬಂದಿದ್ದೀರಿ ಇಲ್ಲಿ ವೈಕುಂಠ ಏಕಾದಶಿನಲ್ಲಿ ದರ್ಶನ ತೊಗೊಂಡಿದ್ದಾರೆ, ಏನು ಅನ್ನಿಸ್ತಾ ಇದೆ ಅಂತ? ಇಲ್ಲ, ಶ್ರೀನಿವಾಸ ನೋಡಿದ ತಕ್ಷಣ ಮನ ತುಂಬಿ ಬರುತ್ತೆ. ನಾನು ಬರ್ತಾ ಇರೋದು 2ನೇ ಸಲ ಇಲ್ಲಿ. ತುಂಬ ಚೆನ್ನಾಗಿ ಅಂದರೆ ದರ್ಶನ ಆಗಿದೆ. ನೋಡಿದ ತಕ್ಷಣ ಪರಮಾತ್ಮನ ಒಂದು ಕ್ಷಣ ನಾವು ಮನಸ್ಸು ಕೊಟ್ಟು ನಮಸ್ಕಾರ ಮಾಡ್ತೀವಿ. ಇದ್ದಾನೆ ದೇವರು ಅಂತ ಸಾಬೀತುಪಡಿಸಿ ಬಂದಿದ್ದಕ್ಕೆ ತುಂಬ ಮನಸ್ಸಿಗೆ ಶಾಂತಿ ಅನಿಸುತ್ತೆ. ಈಗ ನಮ್ಮ ವಿಜಯಪುರದಲ್ಲಿ ಇದು ವಿಶೇಷವಾದ ದೇಗುಲ, ಮತ್ತು ಈ ಭಾಗದಲ್ಲಿ ಬಹುತೇಕ ಈಗ ಗುರುಜಿಗಳು ಹೇಳಿದಂತೆ ಬೆಂಗಳೂರವರೆಗೆ ಇಲ್ಲ, ನಮ್ಮ ಭಾಗದಲ್ಲಿ ಇದರ ವ್ಯವಸ್ಥೆ ಇದೆ. ಅದಕ್ಕೆ ಏನಂತ ಹೇಳ್ತೀವಿ? ಇಲ್ಲ, ಅದು ನಮ್ಮದು ಸಂತೋಷ, ಖುಷಿ ವಿಷಯ. ಯಾಕಂದ್ರೆ ನಮ್ಮ ಬಿಜಾಪುರಲ್ಲಿ ಶ್ರೀನಿವಾಸ, ನಮಗೆ ತಿರುಪತಿಗೆ ಹೋಗೋಕ್ಕಂತೂ ಸಾಧ್ಯ ಇಲ್ಲ. ಸೊ ನಾವು ಬಿಜಾಪುರಲ್ಲೇ ತಿರುಪತಿ ತಿಮ್ಮಪ್ಪನಿಗೆ ಬಂದು ನಮಸ್ಕಾರ ದರ್ಶನ ತೊಗೊಂಡು ಹೋಗ್ತೀವಿ. ತುಂಬ ಒಳ್ಳೆಯ ಹೆಮ್ಮೆ, ನಮ್ಮ ಹೆಮ್ಮೆ ಇದೆ ನಮಗೆ. ಬಿಜಾಪುರಲ್ಲಿ ವೆಂಕಟೇಶ ಆಗಿ ದೇವಸ್ಥಾನ ಇದೆ ಅಂತ ಹೆಮ್ಮೆ. ಮೇಡಮ್, ನೀವು ಇವತ್ತು ದರ್ಶನಕ್ಕೆ ಬಂದಿದ್ದೀರಿ ವೈಕುಂಠ ಏಕಾದಶಿ, ವಿಜಯಪುರದಲ್ಲಿ ಈಗ ಬಾಲಾಜಿ ಮಂದಿರಕ್ಕೆ ಬಂದಿದ್ದೀರಿ, ಏನು ಅನಿಸ್ತಾ ಇದೆ ಅಂತ? ನಮಗೆ ಭಾಳ ಸಂತೋಷ ಆಯ್ತು ರೀ. ಮತ್ತು ಭಾಳ ಸಂತೋಷ ಆಯಿತು. ಇದೇ ಫಸ್ಟ್ ನಾವು ನೋಡಿದ್ದು ಬಿಜಾಪುರದಾಗ ಇದ್ಮ್ಯಾಗ, ಅದಕ್ಕೆ ಇದೇ ಫಸ್ಟ್ ನಾವು ನೋಡಿದ್ದು. ಈಗೆಲ್ಲ ವೈಕುಂಠ ಏಕಾದಶಿ ತಾವೆಲ್ಲ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಇದಿಷ್ಟು ಏನಂದರೆ ವಿಜಯಪುರ ನಗರದಲ್ಲಿರ್ತಕ್ಕಂಥ ಈ ಒಂದು ಬಾಲಾಜಿ ಮಂದಿರದ ವಿಶೇಷವಾಗಿ ಇವತ್ತು ಪೂಜಾಂತಗಳಾಗಿರ್ತದೆ. ಜೊತೆಗೆ ಏನಂದರೆ ಭಕ್ತರು ಸಹ ಬೆಳಗ್ಗೆಯಿಂದಲೇ 1000 ಜನ ಭಕ್ತರು ಬಂದು ದರ್ಶನ ತೆಗೆದುಕೊಳ್ತಾ ಇದೆ. ಜೊತೆಗೆ ಏನಂದರೆ ಮಹಾರಾಷ್ಟ್ರ ಮತ್ತು ವಿಜಯಪುರ ಜಿಲ್ಲೆ, ಅಕ್ಕಪಕ್ಕ ಜಿಲ್ಲೆ ಸಹ ಭಕ್ತರು ಇಲ್ಲಿಗೆ ಬಂದು ದರ್ಶನವನ್ನು ಮಾಡ್ಕೊಳ್ಳೋದು, ಜೊತೆಗೆ ಇಲ್ಲಿಗೆ ದರ್ಶನ ತೆಗೆದುಕೊಳ್ಳುವ ಮೂಲಕ ಪುನೀತರಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.